ಡಿಸೆಂಬರ್ ತಿಂಗಳು ಬಂದೇ ಬಿಡ್ತು. ಆತಂಕ ಆರಂಭವಾಯಿತು. ಅಂತಹ ಆತಂಕಕ್ಕೆ ಕಾರಣ ಈ ಹಿಂದೆ ಡಿಸೆಂಬರ್ ತಿಂಗಳುಗಳಲ್ಲಿ ಸಂಭವಿಸಿದಂತಹ ಘನಘೋರ ಘಟನೆಗಳು, ಲಕ್ಷಾಂತರ ಸಾವು ನೋವುಗಳು. ಇನ್ನು ಈ ಡಿಸೆಂಬರ್ನಲ್ಲಿ ಎದುರಾಗುವ ಆತಂಕಗಳೇನು? ಆ ಕಾಡಿನೊಳಗೆ ಹೆಜ್ಜೆಗಳನ್ನು ಹಾಕಿದಾಗ ಆಗಿದ್ದೇನೆಂಬ ಸಂಗತಿಗಳ ಮುಂದುವರೆದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಇಡೀ ಜಗತ್ತಿನಾದ್ಯಂತ ಇದೀಗ ಡಿಸೆಂಬರ್ ತಿಂಗಳ ಪ್ರಮಾದಗಳ ಬಗ್ಗೆ ಲೆಕ್ಕಾಚಾರಗಳು ನಡೆಯುತ್ತಿವೆ. ಇನ್ನು ಡಿಸೆಂಬರ್ ತಿಂಗಳುಗಳಲ್ಲಿ ಎದುರಾದಂತಹ ಬೆಚ್ಚಿ ಬೀಳಿಸುವಂತಹ ಘಟನೆಗಳೇನು? ಡಿಸೆಂಬರ್ 3 ಅಂದು ರಾತ್ರಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಜನ ಊಟ ಮಾಡಿ ನೆಮ್ಮದಿಯಿಂದ ಮಲಗಿದ್ದರು. ಹಾಗೆ ಮಲಗಿದ ಜನರಿಗೆ ನಡುರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಉಸಿರುಗಟ್ಟಲು ಆರಂಭಿಸಿತು. ಕೆಲವರು ಕೆಮ್ಮಲು ನಿಂತರು, ಕೆಲವರಿಗೆ ತಲೆ ಸುತ್ತು, ಕೆಲವರಿಗೆ ಕಣ್ಣುಗಳು ಮಂಜು ಮಂಜು. ಅಂತಹ ವಿಚಿತ್ರ ಎದುರಾದ ನಂತರ ಜನರು ಆಸ್ಪತ್ರೆಗಳನ್ನ ಓಡಲು ನಿಂತರು. ಆಸ್ಪತ್ರೆ ಕಡೆಗೆ ಓಡಲು ನಿಂತ ಕೆಲ ಜನರು ಕುಸಿದು ಬಿದ್ದು ರಸ್ತೆಗಳಲ್ಲಿ ಪ್ರಾಣ ಬಿಟ್ಟರು, ಕೆಲವರು ಮಲಗಿದಲ್ಲೇ ಪ್ರಾಣ ಬಿಟ್ಟರು, ಕೆಲವರು ಆಸ್ಪತ್ರೆಗಳನ್ನ ಸೇರಿದ ನಂತರ ಪ್ರಾಣ ಬಿಟ್ಟರು. ಹಾಗೆ 1984 ಡಿಸೆಂಬರ್ 3 ಸೃಷ್ಟಿಯಾದ ವಿಚಿತ್ರದಿಂದ ಸಾವನ್ನಪ್ಪಿದವರ ಸಂಖ್ಯೆ ಎಷ್ಟು ಅಂದ್ರೆ ಸುಮಾರು 30,000 ಜನ. ಸರಿಸುಮಾರು 30,000 ಜನರ ಸಾವಿಗೆ ಕಾರಣವಾದರೂ ಏನು ಅಂದ್ರೆ ಭೂಪಾಲ್ನಲ್ಲಿನ ಅಮೆರಿಕ ಮೂಲದ ಯೂನಿಯನ್ ಕಾರ್ಬೈಡ್ ಕೀಟನಾಶಕ ಘಟಕದಲ್ಲಿ ಸೋರಿಕೆಯಾದ ವಿಷಾನಿಲ. ಡಿಸೆಂಬರ್ 26 ಹಿಂದೂ ಮಹಾಸಾಗರದ ಆಳದಲ್ಲಿ ಸಂಭವಿಸಿದಂತಹ ಭಾರೀ ಭೂಕಂಪನದಿಂದಾಗಿ ಸುನಾಮಿ ಸೃಷ್ಟಿಯಾಯಿತು. ಭಾರತ ಸೇರಿದಂತೆ ಒಟ್ಟು 14 ದೇಶಗಳ ಕಡಲ ತೀರದ ಪ್ರದೇಶಗಳನ್ನು ಜಲಸಮಾಧಿ ಮಾಡಿಬಿಟ್ಟಿತು. ಸುಮಾರು 2,30,000 ಜನರ ಪ್ರಾಣವನ್ನ ಬಲಿ ಪಡೆದು ಬಿಟ್ಟಿತು. ಡಿಸೆಂಬರ್ 28 ಈ ದಿನದಂದು ದಕ್ಷಿಣ ಕೊರಿಯಾದಲ್ಲಿ ಸಂಭವಿಸಿದ ಜೇಜು ವಿಮಾನ ಅಪಘಾತದಲ್ಲಿ 179 ಜನರು ಸಾವನ್ನಪ್ಪಿದರು. ಇನ್ನು 2024 ಡಿಸೆಂಬರ್ ತಿಂಗಳಲ್ಲಿ ಸಂಭವಿಸಿದ ಒಟ್ಟು 6 ವಿಮಾನ ಅಪಘಾತಗಳಲ್ಲಿ 236 ಜನರು ಸಾವನ್ನಪ್ಪಿದ ದಾರುಣವು ಸಂಭವಿಸಿಬಿಟ್ಟಿತು. ಡಿಸೆಂಬರ್ 26 ಸಂಭವಿಸಿದ ಭೀಕರ ಭೂಕಂಪಕ್ಕೆ ಬಲಿಯಾದವರ ಸಂಖ್ಯೆ ಒಟ್ಟು 26,000 ಜನ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾದಂತಹ, ಸಾವು ನೋವುಗಳು ಹೆಚ್ಚಾಗಿ ಸಂಭವಿಸಿದಂತಹ ಬಹಳಷ್ಟು ಉದಾಹರಣೆಗಳಿವೆ.
ಡಿಸೆಂಬರ್ ತಿಂಗಳಲ್ಲಿ ಖ್ಯಾತನಾಮರು ಸಾವನ್ನಪ್ಪಿರುವಂತಹ ಅಂತಹ ಸಾವಿನ ಹಿನ್ನೆಲೆಯಲ್ಲಿ ಮತ್ತಲವು ಸಾವು ನೋವುಗಳು ಸಂಭವಿಸಿದಂತಹ ನಾನಾ ಉದಾಹರಣೆಗಳು ನಮಗೆ ಸಿಗುತ್ತವೆ. ಇನ್ನು ಡಿಸೆಂಬರ್ ತಿಂಗಳುಗಳಲ್ಲಿ ಭಾರೀ ಪ್ರವಾಹಗಳು ಅಂತಹ ಪ್ರವಾಹಗಳ ಹೊಡೆತದಿಂದ ಸಾವಿರಾರು ಜನರು ಸಾವನ್ನಪ್ಪಿರುವಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ. ಈ ಹಿಂದೆ ಡಿಸೆಂಬರ್ ತಿಂಗಳುಗಳಲ್ಲಿ ಸಂಭವಿಸಿರುವಂತಹ ವಿಕೋಪಗಳು, ಅನಾಹುತಗಳು, ಸಾವು ನೋವುಗಳು ಡಿಸೆಂಬರ್ ತಿಂಗಳ ಬಗ್ಗೆ ಎಚ್ಚರಿಕೆಯನ್ನ ನೀಡುತ್ತಿವೆ. ಆ ಕಾರಣದಿಂದ ಇದೀಗ ಇಡೀ ಜಗತ್ತಿನಾದ್ಯಂತ ಡಿಸೆಂಬರ್ ತಿಂಗಳ ಬಗ್ಗೆ ನಾನಾ ರೀತಿಯ ಲೆಕ್ಕಾಚಾರಗಳು ನಡೆಯುತ್ತಿವೆ. ಇನ್ನು ಡಿಸೆಂಬರ್ ತಿಂಗಳ ಬಗ್ಗೆ ನಾನಾ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವು ಬೆಂಗಳೂರಿನ ಜೋಡಿ ಮುನೇಶ್ವರ ಕ್ಷೇತ್ರದಲ್ಲಿ ದೈವ ಮಂಗಲ ಪ್ರಶ್ನೆಗೆ ಮೊರೆ ಹೋದಾಗ ನಾನಾ ಸಂಗತಿಗಳು ಬಯಲಾದವು. ಡಿಸೆಂಬರ್ ತಿಂಗಳ ಬಗ್ಗೆ ಕೇಳಿದಂತಹ ಪ್ರಶ್ನೆಗಳಿಗೆ ದೈವ ಮಂಗಲ ಪ್ರಶ್ನೆಯಿಂದ ಸಿಕ್ಕಂತಹ ಉತ್ತರವಾದ್ರೂ ಏನು, ಸರಳ ಪರಿಹಾರಗಳಾದ್ರೂ ಏನೆಂಬುದನ್ನ ತಿಳಿಯುವುದಕ್ಕೂ ಮುಂಚೆ ಹಿಂದಿನ ಜನ್ಮಗಳ ನೆನಪುಗಳಿಂದ, ಕನಸುಗಳಿಂದ, ಊಹೆಗೂ ನಿಲುಕದ ವಿಚಿತ್ರಗಳಿಂದ ನಡೆಸುತ್ತಿದ್ದ ಉದ್ಯಮವು ಮುಚ್ಚಿದ ನಂತರ ಜೀವನ ಬೇಡವೆನ್ನುವ ಸ್ಥಿತಿಗೆ ತಲುಪಿಸಿದ್ದ ಸಿದ್ದೇಶ್ವರ ಬಗ್ಗೆ ತಿಳಿಯೋಣ. ಎರಡು ಜೋಡಿ ಲಿಂಗದ ಕನಸು ಬಿದ್ದ ಕೆಲವೇ ದಿನಗಳಲ್ಲಿ ಜೋಡಿ ಮುನೇಶ್ವರ ಕ್ಷೇತ್ರದ ಬಗ್ಗೆ ಮಾಹಿತಿ ಸಿಕ್ಕಿತು. ಮಾಹಿತಿ ಸಿಕ್ಕ ಕೂಡಲೇ ಬೆಂಗಳೂರಿನ ಪೀಣ್ಯದಲ್ಲಿರುವ ಆಂಧ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಜೋಡಿ ಮುನೇಶ್ವರ ಕ್ಷೇತ್ರಕ್ಕೆ ಬಂದು ಜೋಡಿ ಮುನೇಶ್ವರ ಸ್ವಾಮಿಯ ಮುಂದೆ ನಿಂತು ಕಣ್ಣೀರಿಟ್ಟು ಬೇಡಲು ನಿಂತರು ಸಿದ್ದೇಶ್. ಇನ್ನು ಕ್ಷೇತ್ರದ ಧರ್ಮದರ್ಶಿಗಳಾದ ಶಿವಶಂಕರ ಸ್ವಾಮಿಗಳು ಜೋಡಿ ಮುನೇಶ್ವರ ಸ್ವಾಮಿಯಲ್ಲಿ ಸಮಸ್ಯೆಯನ್ನ ಪರಿಹರಿಸಿಕೊಡಿರೆಂದು ಸಂಕಲ್ಪ ಮಾಡಿ ದೈವ ಮಂಗಲದ ಪ್ರಶ್ನೆಗೆ ಮೊರೆ ಹೋದರು. ಪ್ರಥಮವೆಂಬಂತೆ ಪ್ರಶ್ನಾವಳಿಯಿಂದ ಸಿಕ್ಕಂತಹ ಕೆಲವೊಂದು ರಹಸ್ಯಕಾರಿ ಮಾಹಿತಿಯನ್ನ ದೃಢಪಡಿಸಿಕೊಳ್ಳುವ ಸಲುವಾಗಿ ಶಿವಶಂಕರ ಸ್ವಾಮಿಗಳ ಪುತ್ರ ಮಂಜುನಾಥ ಸ್ವಾಮಿಯವರು ಚಿತ್ರದುರ್ಗದ ಭೀಮಸಮುದ್ರದಲ್ಲಿರುವ ಸಿದ್ದೇಶ್ವರ ಜಮೀನಿನಲ್ಲಿ 2 ರಾತ್ರಿಗಳ ಕಾಲ ತಪಾಸಣೆ ನಡೆಸಿದ್ರು. ಮಂಜುನಾಥ ಸ್ವಾಮಿಯವರು ಕೆಲ ಸೂಕ್ಷ್ಮ ದೈವಿ ವಿಚಾರಗಳನ್ನು ದೃಢಪಡಿಸಿದ ನಂತರ ಶಿವಶಂಕರ ಸ್ವಾಮಿಗಳು ಸಿದ್ದೇಶ್ವರವರ ಜಮೀನಿನಲ್ಲಿ ತಾಯಿ ವನದುರ್ಗಿಗೆ ಸ್ಥಾನವನ್ನ ಕಲ್ಪಿಸಿದ್ರು. ಇನ್ನು ನೆನಪುಗಳ, ವಿಚಿತ್ರವಾದ ಅನುಭವಗಳ, ಕನಸುಗಳ ಬಗ್ಗೆ ಪ್ರಶ್ನೆ ಇಟ್ಟಾಗ 5 ಜನ್ಮಗಳ ಚಿತ್ರ ವಿಚಿತ್ರ ಸಂಗತಿಗಳು ಬಯಲಾದವ. 2 ಜನ್ಮಗಳಲ್ಲಿ ಆಧ್ಯಾತ್ಮ ಸಾಧಕರಾಗಿದ್ದ, 3 ಜನ್ಮಗಳಲ್ಲಿ ಅರಮನೆಗಳಲ್ಲಿ ಜೀವನ ಸಾಗಿಸಿದಂತಹ, ಕೋಟೆ ಕೊತ್ತಲುಗಳಲ್ಲಿ ಜೀವನ ಸಾಗಿಸಿದಂತಹ, ನಿಧಿಯನ್ನ ಸಂರಕ್ಷಿಸಿ ಆಕ್ರಮಣಕಾರರಿಂದ ಹತರಾದಂತಹ ರಹಸ್ಯಗಳು ಬಯಲಾದವ. ಯಾವಾಗೂ ಅವರಿಗೆ ಬರೀ ಹಿಂದಿನ ಜನ್ಮದೇ ಕಾಡುತ್ತೆ. ಸಾಧು ಸಂತರೊಳಾಗಿರೋದು, ಆಮೇಲೆ ರಾಜರ ಕಾಲ ಇದ್ದಂಥದ್ದು, ಈ ಕಡೆ ನಾಯಕನಾಗಿ ಕೋಟೆ ಆಳ್ದಿರೋದು. ದೈವಮಂಗಲ ಪ್ರಶ್ನಾವಳಿಯಿಂದ ಬಯಲಾದಂತಹ ಆ ಒಂದು ರಹಸ್ಯವನ್ನ ಆಧರಿಸಿ ಕಾಡಿನೊಳಗೆ ಆ ಒಂದು ನಿಗೂಢ ತಾಣವನ್ನ ಪತ್ತೆ ಹಚ್ಚಿ ಆ ಕಾಡಿನಲ್ಲಿ ಹೆಜ್ಜೆಗಳನ್ನಾಕಲಾಯಿತು.
ಚಿತ್ರದುರ್ಗದ ಆ ಒಂದು ಕಾಡಿನೊಳಗೆ ಹೆಜ್ಜೆಗಳನ್ನಾಕೆ ಪವಿತ್ರ ಜಲವು ಉದ್ಭವಿಸುವ ಗುಹಾತಾಣವನ್ನ ತಲುಪಲಾಯಿತು. ನಿರ್ಜನವಾದ ಕಾಡಿನೊಳಕ್ಕೆ ಹೆಜ್ಜೆಗಳನ್ನಾಕೆ ಜಲವು ಉದ್ಭವವಾಗುವ ಇಂತಹ ಗಮ್ಯವಾದ ತಾಣಕ್ಕೆ ಬಂದುದರ ಉದ್ದೇಶವೇನು? ದೈವಮಂಗಲ ಪ್ರಶ್ನೆಯಿಂದ ಸಿಕ್ಕಂತಹ ಉತ್ತರವಾದರೂ ಏನು ಎಂಬ ಪ್ರಶ್ನೆಗಳಿಗೆ ಶಿವಶಂಕರ ಸ್ವಾಮಿಗಳಿಂದ ಸಿಕ್ಕಂತಹ ಉತ್ತರವಾದರೂ ಏನು ಅಂದ್ರೆ, ಸಿದ್ದೇಶ್ವರವರಿಗೆ ಕಾಡುತ್ತಿರುವುದು ಜನ್ಮ ಜನ್ಮಾಂತರಗಳ ಸ್ಮೃತಿ ಹಾಗೂ ದೋಷವು ನಿವಾರಣೆಯಾಗಬೇಕೆಂದರೆ ಸಪ್ತ ಋಷಿಗಳ ಕೃಪೆಯೂ ಬೇಕು. ಆ ಕಾರಣ ಆಧ್ಯಾತ್ಮ ಸಾಧನೆಯಲ್ಲಿರುವ 7 ಜನರು ನಿರ್ಜನವಾದ ಹಾಗೂ ಋಷಿ ಮುನಿಗಳ ಸಂಚಾರವಿರುವ ತಾಣಕ್ಕೆ ಕರೆದುಕೊಂಡು ಹೋಗುವುದು. ಏಳು ಜನ ಆಧ್ಯಾತ್ಮ ಸಾಧಕರನ್ನ ಸಪ್ತ ಋಷಿಗಳಂತೆ ಭಾವಿಸಿ ಅವರಿಂದ ಶಿವ ವಿಷ್ಣು ಬ್ರಹ್ಮರಿಗೆ ಪೂಜೆಯನ್ನ ನೆರವೇರಿಸಿರುವುದು. ಏಳು ಜನ್ಮಗಳ ಆಧ್ಯಾತ್ಮ ಸಾಧಕರು ತ್ರಿಮೂರ್ತಿಗಳಿಗೆ ಪೂಜೆ ಸಲ್ಲಿಸಿ, ತ್ರಿಮೂರ್ತಿಗಳನ್ನ ಆಹ್ವಾನಿಸಿ, ಸಪ್ತ ಋಷಿಗಳನ್ನ ಆಹ್ವಾನಿಸಿ ಸಿದ್ದೇಶ್ವರನ್ನ ಆವರಿಸಿರುವ ಜನ್ಮ ಜನ್ಮಾಂತರದ ದೋಷಗಳು ದೂರಾಗುವಂತೆ ಸಂಕಲ್ಪ ಮಾಡುವುದು. ಹಾಗೆ ಸಂಪೂರ್ಣವಾಗಿ ಹಳೆ ನೆನಪುಳ್ಳ ಹೋಗಿ ಈ ಜನ್ಮದಲ್ಲಿ ಅವರ ಅಭಿವೃದ್ಧಿ ಆಗಬೇಕು ಅಂದರೆ ಅದಕ್ಕೆ ಹಿಂದೆ ಆದಂಥ ಏನು ಸಾಧು ಋಷಿಮುನಿಗಳು ಆಗಿದ್ದರು ಅದು ಸಂಬಂಧಪಟ್ಟಂಥ ಸಪ್ತ ಋಷಿಮುನಿಗಳು ಅವ್ರು 7 ಜನ ಸೇರಿಸಿ ಅವ್ರಿಗೆ ಸಪ್ತ ಋಷಿಮುನಿಗಳಲ್ಲಿ ಒಂದು ಪರಿಹಾರ ಆಗುತ್ತೆ. ಆ ಬ್ರಹ್ಮಪಾರಾಯಣ ಆಗಬೇಕು ಅಂದರೆ ಒಂದು ಕಾಡು ಬೆಟ್ಟ ಅಂದರೆ ಮನುಷ್ಯರು ವಾಸ ಆಗಿದ್ದ ಜಾಗದಲ್ಲಿ ಹೋಗಿ ನೀರಿರಬೇಕು. ಅಂಥ ನೀರಲ್ಲಿ ಅವರಿಗೆ ಬೊಂಬೆನ ಮಾಡಿ ಸೂಕ್ಷ್ಮ ರೂಪದಲ್ಲಿ ಬಂದು ಋಷಿಮುನಿಗಳು ಪೂಜೆ ಸಲ್ಲಿಸಿರುವ ಕಾಡಿನಲ್ಲಿರುವ ಪವಿತ್ರ ಜಲವು ಉದ್ಭವವಾಗುವ ಶಿವಲಿಂಗವಿರುವ ಗುಹಾತಾಣದಲ್ಲಿ ಪೂಜೆ ಸಲ್ಲಿಸಿದ ನಂತರ ದೈವ ಮಂಗಲದಿಂದ ಬಯಲಾದ ಆ ಒಂದು ಹೋಮವನ್ನ ಮಾಡಲು ತಂಡವು ಮುಂದಾಯಿತು. ದೈವಮಂಗಲ ಪ್ರಶ್ನಾವಳಿಯಿಂದ ಸಿಕ್ಕಂತಹ ಸಲಹೆಯಂತೆ ಈ ಹೋಮವನ್ನ ನೆರವೇರಿಸಿದ ನಂತರ ಏನನ್ನ ಮಾಡಬೇಕೆಂಬ ಪ್ರಶ್ನೆಗೆ ಸಿಕ್ಕಂತಹ ಉತ್ತರವಾದರೂ ಏನು ಅಂದ್ರೆ 5 ಜನ್ಮಗಳಿಗೆ ಪ್ರತೀಕವಾಗಿ 5 ಗೊಂಬೆಗಳು. ಪ್ರಶ್ನಾವಳಿಯಿಂದ ಸಿಕ್ಕಂತಹ ಪರಿಹಾರದಂತೆ 5 ಜನ್ಮಗಳ ಪ್ರತೀಕವಾಗಿ 5 ಗೊಂಬೆಗಳಿಗೆ 5 ಜನ್ಮಗಳ ದೋಷಗಳನ್ನ ಆಹ್ವಾನಿಸಿ ಅವುಗಳನ್ನ ನೀರಿಗೆ ಬಿಡುವುದು. ಸಿದ್ದೇಶ್ವರವರು ಒಂದು ಗೊಂಬೆಯನ್ನ ಕಟ್ಟಿಕೊಂಡು ನೀರಿನಲ್ಲಿ ಮುಳುಗುವುದು. ಅವರಿಗೆ ಬೊಂಬೆನ ಮಾಡಿರ್ತೀವಿ. ಒಂದು ಶರೀರ ಆಕರ್ಷಣೆ, ಒಂದು ಶರೀರ ಹೇಗಿದೆಯೋ ಆ ರೀತಿ ಬೊಂಬೆ ಮಾಡಿ ಅದಕ್ಕೆ ಸಪ್ತ ಋಷಿಮುನಿಗಳಿಂದ ಅದಕ್ಕೆ ವೇದ ಮಂತ್ರಗಳು ಹೇಳಿ ಆ ಬೊಂಬೆನ ನೀರಲ್ಲಿ ಬಿಟ್ಟು ಮುಳುಗಿಸಿ ಆ ಮುಳುಗೋ ಟೈಮಲ್ಲಿ ಆ ಬೊಂಬೆಯಲ್ಲಿ ಮುಳುಗೋ ಟೈಮಲ್ಲಿ ಅವ್ರೇನಾಗುತ್ತೆ ಆ ಹಿಂದಿನ ನೆನಪುಗಳು ಹಿಂದಿನ ದೋಷಗಳು ಅಲ್ಲಿಗೆ ಸಾಯ್ತವೆ. ಆವಾಗ ಈ ಜನ್ಮದಲ್ಲಿ ಏನು ಅವ್ರ ಹೆಸರು ನಕ್ಷತ್ರ ರಾಶಿಗಳಿದೆಯೋ ಅದೆಲ್ಲ ಮುಚ್ಚೋಗುತ್ತೆ ಅದರಲ್ಲಿ. ಆ ನೀರಲ್ಲಿ ಮುಳುಗಿದ ಮೇಲೆ ಆವಾಗ ಏನು ಟೈಮ್ ಬರ್ತದೆ ಆ ಟೈಮಲ್ಲಿ ಅವ್ರ ಹೆಸರು ಬೇರೆ ಇಡಬೇಕಾಗುತ್ತೆ. ಮುಳುಗಿ ಎದ್ದವಾಗ ಟೈಮ್ ನೋಡ್ತೀವಿ. ಆ ಟೈಮಲ್ಲಿ ಅವ್ರ ಹೆಸರು ನಕ್ಷತ್ರನ ಬೇರೆ ಇಡಬೇಕು.
ಒಂದು ಮಣ್ಣಿನ ಗೊಂಬೆಯನ್ನ ಕಟ್ಟಿಕೊಂಡು ನೀರಿನಲ್ಲಿ ಮುಳುಗಿ ಗೊಂಬೆಯನ್ನ ನೀರಿನಲ್ಲಿ ಬಿಟ್ಟು ಎದ್ದ ನಂತರ ಆ ಗಳಿಗೆಯ ಪ್ರಕಾರ ಸಿದ್ದೇಶ್ ರವರಿಗೆ ಹೆಸರನ್ನ ಬದಲಾಯಿಸಿತು. ಹಾಗೆ ಬದಲಿಸಿದ ಹೆಸರೇ ಚೇತನ್ ಕುಮಾರ್ ಭೀಮಸಮುದ್ರ. ನಿರ್ಜನವಾದ ಕಾಡಿನಲ್ಲಿ ಋಷಿ ಮುನಿಗಳ ಸಂಚಾರ ತಾಣದಲ್ಲಿ ಶಿವಲಿಂಗವಿರುವ ಪವಿತ್ರ ಜಲವು ಉದ್ಭವಿಸುವ ತಾಣದಲ್ಲಿ ಎಲ್ಲಾ ರೀತಿಯ ಪರಿಹಾರಗಳನ್ನು ಮಾಡಿದ ನಂತರ ಶುಭ ಸೂಚನೆ ಎಂಬಂತೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ನಾನು ನಿಮ್ಮ ಜೊತೆ ಇರುತ್ತೇನೆಂದು ಹೇಳುವ ರೀತಿಯಲ್ಲಿ ಕಾಣಿಸಿಕೊಂಡ ಆ ಕ್ಷಣದಲ್ಲಿ ಆ ತಾಣದಲ್ಲಿ ಗೋಚರಿಸಿದ ಜೋಡಿ ಮುನೇಶ್ವರ ಶಿವಲಿಂಗಗಳನ್ನ ಹೋಲುವಂತಹ ಎರಡು ಲಿಂಗಾಕೃತಿಗಳು ಕಾಣಿಸಿಕೊಂಡಿತ್ತು. ಇಂತಹ ಚಕಿತವು ಎದುರಾದ ನಂತರ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯಾದರೂ ಏನು? ಇನ್ನು ಡಿಸೆಂಬರ್ ತಿಂಗಳಲ್ಲಿ ಎದುರಾಗುವ ಆಘಾತಗಳೇನು? ಅಂತಹ ಆಘಾತಗಳಿಂದ ಪಾರಾಗಲು ದೈವ ಮಂಗಲ ಪ್ರಶ್ನೆಯಿಂದ ಬಯಲಾದ ಪರಿಹಾರಗಳೇನು? ಕಾಡಿನಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ ನಂತರ ಆಗಿದ್ದೇನು? ದೈವ ಮಂಗಲ ಪ್ರಶ್ನಾವಳಿಯಿಂದ ಬಯಲಾದ ಡಿಸೆಂಬರ್ ತಿಂಗಳ ಪ್ರಮಾದಗಳೇನು? ಪರಿಹಾರಗಳೇನು? ಡಿಸೆಂಬರ್ ತಿಂಗಳಲ್ಲಿ ಊಹೆಗೂ ನಿಲುಕದ ಪ್ರಮಾದಗಳು, ಸಾವು ನೋವುಗಳು ಸಂಭವಿಸುತ್ತವೆಂಬ ಮಾತುಗಳ ನಡುವೆ ಇದೀಗ ಆರಂಭದಲ್ಲೇ ಅದರ ಪ್ರಭಾವ ಪ್ರಾರಂಭವಾದಂತೆ ಕಾಣುತ್ತಿದೆ. ಇದೀಗ ಶ್ರೀಲಂಕಾದಲ್ಲಿ ಅಪ್ಪಳಿಸುತ್ತಿರುವ ದಿತ್ವಾ ಚಂಡಮಾರುತಕ್ಕೆ ಇಡೀ ಶ್ರೀಲಂಕಾ ಆತಂಕದಲ್ಲಿ ಮುಳುಗಿ ಹೋಗಿದೆ. ದಿತ್ವಾ ಚಂಡಮಾರುತವು ಶ್ರೀಲಂಕಾದಲ್ಲಿ ಇಲ್ಲಿಗಾಗಲೇ ಸುಮಾರು 193 ಜನರನ್ನ ಬಲಿ ಪಡೆದಿದೆ. ಇನ್ನು ಆಗ್ನೇಯ ಏಷ್ಯಾದಲ್ಲಿ ಅಂದರೆ ಇಂಡೋನೇಷ್ಯಾ, ಥಾಯ್ಲೆಂಡ್ ಮತ್ತು ಮಲೇಷ್ಯಾದಲ್ಲಿ ಬಿರುಸಿನಿಂದ ಸುರಿಯುತ್ತಿರುವ ಭಾರಿ ಮಳೆಯು, ಭಾರಿ ಪ್ರವಾಹವು ಸುಮಾರು 460 ಜನರನ್ನ ಬಲಿ ಪಡೆದಿದೆ. ಇನ್ನು ಡಿಸೆಂಬರ್ನ ಆತಂಕದ ಹಿನ್ನೆಲೆಯಲ್ಲಿ, ಪ್ರಕೃತಿ ವಿಕೋಪಗಳ ಹಿನ್ನೆಲೆಯಲ್ಲಿ ಜಗತ್ತಿನ ನಾನಾ ವೈಮಾನಿಕ ಸಂಸ್ಥೆಗಳು ತಮ್ಮ ಸಾವಿರಾರು ವಿಮಾನಗಳನ್ನು ಸ್ಥಗಿತಗೊಳಿಸಿಬಿಟ್ಟಿವೆ. ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ ಎದುರಾಗಬಹುದಾದ ಪ್ರಮಾದಗಳೇನು, ಪರಿಹಾರಗಳೇನೆಂಬ ಪ್ರಶ್ನೆಗಳನ್ನು ಹಿಡಿದು ನಾವು ಜೋಡಿ ಮುನೇಶ್ವರ ಕ್ಷೇತ್ರದಲ್ಲಿ ದೈವ ಮಂಗಲ ಪ್ರಶ್ನೆಗೆ ಮೊರೆ ಹೋದೆವು. ನಾವು ಡಿಸೆಂಬರ್ ತಿಂಗಳಲ್ಲಿ ಏನೇನು ಪ್ರಮಾದಗಳು ಎದುರಾಗಬಹುದೆಂಬ ನಮ್ಮ ಪ್ರಶ್ನೆಗಳಿಗೆ ದೈವ ಮಂಗಲದ ಪ್ರಶ್ನೆಯಿಂದ ಬಂದ ಉತ್ತರವೇನು ಅಂದರೆ, ಕಳೆದ ಬಾರಿಯ ಡಿಸೆಂಬರ್ಗಿಂತ ಈ ಬಾರಿಯ ಪ್ರಮಾದಗಳು ಹೆಚ್ಚಾಗಿರುತ್ತವೆಂಬುದು. ಅಂತಹ ಪ್ರಮಾದವು ಜಲದಿಂದ, ಪ್ರವಾಹಗಳಿಂದ, ಚಂಡಮಾರುತಗಳಿಂದ ಹೆಚ್ಚಾಗುತ್ತೆಂಬುದು, ಸಾವು ನೋವುಗಳು ಹೆಚ್ಚಾಗುತ್ತವೆಂಬುದು. ಅತೀವ ಮಳೆಯಿಂದ, ಚಂಡಮಾರುತಗಳಿಂದ ಪ್ರಮಾದವು ಸೃಷ್ಟಿಯಾಗುವುದರ ಜೊತೆಗೆ ರಸ್ತೆ ಅಪಘಾತಗಳು, ರೈಲಿನ ಅಪಘಾತಗಳು ಹೆಚ್ಚಾಗಿ ಸಂಭವಿಸುತ್ತವೆಂಬುದು. ಅಪಘಾತಗಳ ಜೊತೆಗೆ ಭೂಕಂಪನಗಳು ಸಂಭವಿಸುತ್ತವೆಂಬುದು. ಜನರು ವಾಹನಗಳನ್ನು ಚಲಿಸುವಾಗ ಎಚ್ಚರ ವಹಿಸಬೇಕು. ಪ್ರಮಾದಗಳಿಂದ, ವಿಕೋಪಗಳಿಂದ ನಮ್ಮನ್ನ ಪಾರು ಮಾಡೆಂದು ಲಯಕಾರಕ ಈಶ್ವರನಲ್ಲಿ ಮೊರೆ ಹೋಗಬೇಕು. ಶಿವಸ್ತುತಿಯನ್ನ ಮಾಡಬೇಕೆಂಬ ಪರಿಹಾರವು ದೈವ ಮಂಗಲದಿಂದ ಸಿಕ್ಕಂತಹ ಪರಿಹಾರವಾಗಿದೆ.
ಕಾಲಕ್ಕೆ ಈಶ್ವರ ಬರುತ್ತಾನೆ. ಆ ಈಶ್ವರನ ಮೊರೆ ಹೋಗಬೇಕು. ಪ್ರಕೃತಿಗೆ ನಾವು ಇಷ್ಟವಾದಂಥ ಹೋಮ ಹವನಗಳಾಗಬೇಕು. ಹಾಗೆ ಹಿಂದೆ ತಪಸ್ಸು ಮಾಡಿದಂಥ ಸಪ್ತ ಋಷಿಮುನಿಗಳು ಪ್ರಕೃತಿಗೋಸ್ಕರ ಆ ಪ್ರಕೃತಿಗಳ ಸಂಕಲ್ಪ ಮಾಡಿ, ಋಷಿಮುನಿಗಳನ್ನ ಸಂಕಲ್ಪ ಮಾಡಿ, ಹಾಗೆ ಈಶ್ವರನಿಗೆ ನಾವು ಪ್ರಕೃತಿಯಲ್ಲಿ ಯಾವಾಗ ಒಂದು ಹೋಮಗಳನ್ನ ಮಾಡ್ತೀವಿ, ರುದ್ರಪಾರಾಯಣ, ಮಹಾಮೃತ್ಯುಂಜಯ ಈ ರೀತಿ ಎಲ್ಲ ಮಾಡುವಾಗ ಆ ಪ್ರಕೃತಿ ಕಡಿಮೆ, ಮುಂಗೋಪ ಕಡಿಮೆ ಆಗುತ್ತೆ. ದೈವ ಮಂಗಲದಲ್ಲಿ ಸಿಕ್ಕಂತಹ ಪರಿಹಾರಗಳನ್ನ, ಪೂಜೆಗಳನ್ನ, ಹೋಮಗಳನ್ನ ಋಷಿಮುನಿಗಳ ಸಂಚಾರವಿರುವಂತಹ ತಾಣದಲ್ಲಿ ಪೂರೈಸಿದ ನಂತರ ಇದೀಗ ಸಿದ್ದೇಶ್ವರವರಿಗೆ ಒಂದು ಅಚ್ಚರಿ ಎದುರಾಗಿದೆ. ಆ ಅಚ್ಚರಿಯೇ ಬೀಳುತ್ತಿದ್ದ ವಿಚಿತ್ರವಾದ ಜನ್ಮ ಜನ್ಮಾಂತರದ ಕನಸುಗಳು ನಿಂತು ಬಿಟ್ಟಿರುವುದು, ಗೊಂದಲಗಳು ದೂರಾಗಿರುವುದು, ಮನಸ್ಸಿಗೆ ಶಾಂತಿ ಲಭಿಸಿರುವುದು, ಶ್ರದ್ಧೆಯಿಂದ ವ್ಯವಹಾರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವುದು. ಭಾಳ ಬಂದಮೇಲೆ ನನಗೆ ಭಾಳ ನೆಮ್ಮದಿಯಾಗಿದೆ. ಆ ಪೂಜೆ ಆದಮೇಲೂ ಭಾಳ ಚೆನ್ನಾಗಾಗಿದೆ. ಎಲ್ಲ ಗೊಂದಲಕ್ಕೂ ನನಗೆ ಎಲ್ಲದಕ್ಕೂ ಒಂಥರ ಸಮಾಧಾನ, ನೆಮ್ಮದಿ ಸಿಕ್ಕಿದೆ. ಡಿಸೆಂಬರ್ ತಿಂಗಳ ಬಗ್ಗೆ ಜೋಡಿ ಮುನೇಶ್ವರ ಕ್ಷೇತ್ರದಲ್ಲಿ ಸಿಕ್ಕಿರುವ ಪರಿಹಾರಗಳ ಪ್ರಕಾರ ಮನುಷ್ಯರು ಸಂಯಮದಿಂದ ವರ್ತಿಸಬೇಕು, ಎಚ್ಚರ ವಹಿಸಿ ಮುನ್ನಡೆಯಬೇಕು, ವಾಹನಗಳನ್ನು ಚಲಾಯಿಸಬೇಕು, ಪ್ರಾತಃ ಕಾಲದಲ್ಲಿ ಶಿವಸ್ತುತಿಯನ್ನ ಮಾಡಬೇಕು. ಓಂ ಶಿವಾಯ ಶಿವಬಾಲಯೋಗೇಂದ್ರಾಯ ಪರಬ್ರಹ್ಮನಾಯ ಓಂ ಶಿವಾಯ. ಇಲ್ಲಿ ಎಂತಹ ಅಚ್ಚರಿಗಳು ಬೇಕಾದ್ರೂ ಎದುರಾಗಬಹುದೆಂಬ ಮಾತಿಗೆ ಜೋಡಿ ಮುನೇಶ್ವರ ಕ್ಷೇತ್ರದಲ್ಲಿ ಸಿದ್ದೇಶ್ ಅವರಿಗೆ ಎದುರಾಗಿರುವ ಅಚ್ಚರಿಯೇ ಸಾಕ್ಷಿಯಾಗಿದೆ. ಜೀವನವೇ ಬೇಡ ಅನ್ನೋ ಸ್ಥಿತಿಯಲ್ಲಿದ್ದ ಅವರು ಇಂದು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿರುವುದೇ ಸಾಕ್ಷಿಯಾಗಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮಸ್ಕಾರ. ಡಿಸೆಂಬರ್ ತಿಂಗಳು ಬಂತು ಅಂದ್ರೆ ಯಾಕೋ ಗೊತ್ತಿಲ್ಲ, ಮನಸ್ಸಲ್ಲಿ ಒಂದು ಚೂರು ಆತಂಕ ಶುರುವಾಗತ್ತೆ ಅಲ್ವಾ? ಹೌದು, ಅದು ನಿಜ. ಇದೇನು ಸುಮ್ಮನೆ ನಮ್ಮ ಮನಸ್ಸಿನ ಆಟನಾ ಅಂತ ಅನ್ಕೋಬಹುದು. ಆದ್ರೆ ನಮ್ಮ ಕೈಯಲ್ಲಿರೋ ಕೆಲವು ಮೂಲಗಳನ್ನ, ಹಳೆ ಘಟನೆಗಳನ್ನ ತಿರುವಿ ಹಾಕಿದ್ರೆ ಈ ಭಯಕ್ಕೆ ಒಂದು ಆಳವಾದ ಇತಿಹಾಸವೇ ಇದೆ ಅಂತ ಗೊತ್ತಾಗತ್ತೆ. ಖಂಡಿತ. ಇದು ಕೇವಲ ನಮ್ಮ ಭಾವನೆ ಅಂತ ತಳ್ಳಿ ಹಾಕೋಕ್ಕಾಗಲ್ಲ. ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಕೆಲವು ದೊಡ್ಡ ದುರಂತಗಳು ನಡೆದಿದ್ದು ಇದೇ ಡಿಸೆಂಬರ್ ತಿಂಗಳಲ್ಲಿ. ಉದಾಹರಣೆಗೆ 1984ರ ಭೋಪಾಲ್ ಅನಿಲ ದುರಂತ ಇರ್ಬೋದು, ಅಥವಾ 2004ರಲ್ಲಿ ಲಕ್ಷಾಂತರ ಜನರನ್ನ ಬಲಿ ತೆಗೆದುಕೊಂಡ ಸುನಾಮಿ ಇರ್ಬೋದು. ಇವೆಲ್ಲವೂ ಈ ತಿಂಗಳಲ್ಲೇ ಸಂಭವಿಸಿದ್ದು. ಹಾಗಾಗಿ ಈ ಆತಂಕಕ್ಕೆ ಒಂದು ಐತಿಹಾಸಿಕ ತೂಕ ಇದೆ. ಸರಿ, ಹಾಗಾಗಿ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಈ ಡಿಸೆಂಬರ್ ತಿಂಗಳ ಹಿಂದಿನ ಕಥೆಯೇನು? ಇದು ಕೇವಲ ಕಾಕತಾಳೀಯ ಘಟನೆಗಳ ಸರಣಿನಾ, ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಸತ್ಯ ಇದೆಯಾ ಅಂತ ನಮ್ಮ ಮೂಲಗಳನ್ನಿಟ್ಕೊಂಡು ಒಮ್ಮೆ ಆಳವಾಗಿ ನೋಡೋಣ. ಖಂಡಿತ. ಇವತ್ತು ಐತಿಹಾಸಿಕ ಘಟನೆಗಳ ಜೊತೆಗೆ ನಮ್ಮ ಮೂಲಗಳು ಸೂಚಿಸುವ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ತನಿಖೆಯ ಬಗ್ಗೆನೂ ಮಾತಾಡೋಣ. ಸರಿ, ಹಾಗಿದ್ರೆ ಒಂದೊಂದಾಗಿ ಶುರು ಮಾಡೋಣ. ಮೊದಲಿಗೆ ಈ ತಿಂಗಳು ಯಾಕಿಷ್ಟೊಂದು ಕೆಟ್ಟ ಹೆಸರು ಪಡ್ಕೊಂತು ಅನ್ನೋದಕ್ಕೆ ಕಾರಣವಾದ ಕೆಲವು ದೊಡ್ಡ ದುರಂತಗಳನ್ನ ನೋಡೋಣ. ನಮ್ಮ ಮುಂದಿರುವ ದಾಖಲೆಗಳಲ್ಲಿ ಮೊದಲಿಗೆ ಎದ್ದು ಕಾಣೋದು 1984 ಡಿಸೆಂಬರ್ 3ರ ಆ ಕರಾಳ ರಾತ್ರಿ. ಭೋಪಾಲ್ ಅನಿಲ ದುರಂತ. ಹೌದು. ಮಧ್ಯಪ್ರದೇಶದ ಭೋಪಾಲ್ನ ಜನ ಆರಾಮಾಗಿ ಮಲಗಿದ್ರು. ಆದ್ರೆ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಜನರಿಗೆ ಉಸಿರಾಡಕ್ಕೆ ಕಷ್ಟ ಆಗೋಕ್ ಶುರುವಾಯ್ತು. ಏನಾಗ್ತಿದೆ ಅಂತ ಗೊತ್ತಾಗೋ ಮೊದಲೇ ಎಕ್ಸಾಕ್ಟ್ಲಿ. ಕೆಮ್ಮು, ಕಣ್ಣುರಿ ಶುರುವಾಗಿತ್ತು. ಆಸ್ಪತ್ರೆಗೆ ಓಡೋಣ ಅಂದ್ರೆ ವರದಿಗಳು ಹೇಳೋ ಪ್ರಕಾರ ಎಷ್ಟೋ ಜನ ದಾರಿಯಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ರು. ಕಲ್ಪಿಸ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಅಂದ್ರೆ ನಿದ್ದೆಯಲ್ಲಿದ್ದ ಜನರಿಗೆ ಏನಾಗ್ತಿದೆ ಅಂತ ತಿಳಿಯೋ ಮೊದಲೇ ಎಲ್ಲ ಮುಗ್ದೋಗಿತ್ತು. ಇದಕ್ಕೆ ಕಾರಣ ಅಮೆರಿಕ ಮೂಲದ ಯೂನಿಯನ್ ಕಾರ್ಬೈಡ್ ಫ್ಯಾಕ್ಟರಿಯಿಂದ ಲೀಕ್ ಆದ ವಿಷಾನಿಲ ಅಲ್ವಾ? ಹೌದು, ಅದೇ ವಿಷಾನಿಲ. ಅಂದಿನ ಆ ಒಂದೇ ರಾತ್ರಿಯ ದುರಂತದಲ್ಲಿ ಸುಮಾರು 30,000 ಜನ ಸತ್ತೋದ್ರು ಅಂತ ಅಂದಾಜಿದೆ. 30,000? ಅಬ್ಬಾ. ಇನ್ನು 20 ವರ್ಷಗಳ ನಂತರ 2004 ಡಿಸೆಂಬರ್ 26. ಓ, ಸುನಾಮಿ. ಅದು ಯಾರೂ ಮರೆಯಕ್ ಸಾಧ್ಯ. ಹೌದು, ಹಿಂದೂ ಮಹಾಸಾಗರದಲ್ಲಿ ಒಂದು ದೊಡ್ಡ ಭೂಕಂಪ ಆಗಿ ಅದರಿಂದ ಎದ್ದ ದೈತ್ಯ ಅಲೆಗಳು ಸುನಾಮಿಯಾಗಿ ಬಂತು.
ಭಾರತ, ಶ್ರೀಲಂಕಾ, ಇಂಡೋನೇಷಿಯಾ ಸೇರಿದಂತೆ 14 ದೇಶಗಳ ಕರಾವಳಿಯನ್ನೇ ನಾಶ ಮಾಡಿಬಿಟ್ಟು. ಆ ದುರಂತದಲ್ಲಿ ಸುಮಾರು 2.5 ಲಕ್ಷ ಜನ ಪ್ರಾಣ ಕಳ್ಕೊಂಡ್ರು ಅಂತನ್ಸುತ್ತೆ. ಹೌದು, 2.5 ಲಕ್ಷಕ್ಕೂ ಹೆಚ್ಚು ಜನ. ಅಷ್ಟೇ ಅಲ್ಲ, ನಮ್ಮ ಮೂಲಗಳ ಪ್ರಕಾರ 2003ರ ಡಿಸೆಂಬರ್ 26ರಂದು ಒಂದು ದೊಡ್ಡ ಭೂಕಂಪದಲ್ಲಿ 26,000 ಜನ ಬಲಿಯಾಗಿದ್ರು ಅಂತನೂ ದಾಖಲೆಗಳಿವೆ. ಅಂದ್ರೆ ಒಂದೇ ದಿನ 1 ವರ್ಷದ ಅಂತರದಲ್ಲಿ 2 ದೊಡ್ಡ ದುರಂತಗಳು. ಹೌದು, ಇಷ್ಟೆಲ್ಲ ಒಂದೇ ತಿಂಗಳಲ್ಲಿ ನಡೆದಾಗ ಜನರಿಗೆ ಭಯ ಆಗೋದು ಸಹಜ. ವಿಮಾನ ಅಪಘಾತಗಳ ಬಗ್ಗೆನೂ ಕೆಲವು ಮಾಹಿತಿ ಇದೆ ಅನ್ಸುತ್ತೆ ನಮ್ಮ ಮೂಲಗಳಲ್ಲಿ. ಇದೆ. ಒಂದು ನಿರ್ದಿಷ್ಟ ಡಿಸೆಂಬರ್ ತಿಂಗಳಲ್ಲೇ ಪ್ರಪಂಚದಾದ್ಯಂತ 6 ವಿಮಾನ ಅಪಘಾತಗಳು ನಡೆದು 236 ಜನ ಸಾವನ್ನಪ್ಪಿದ್ರು ಅನ್ನೋ ವರದಿಯಿದೆ. ಓ, ಇದರಲ್ಲಿ ದಕ್ಷಿಣ ಕೊರಿಯಾದ ಜೇಜು ವಿಮಾನ ದುರಂತದಲ್ಲಿ 179 ಜನ ಸತ್ತಿದ್ದೂ ಸೇರಿದೆ. ಇವೆಲ್ಲ ದೊಡ್ಡ ಘಟನೆಗಳಾದರೆ ರಸ್ತೆ ಅಪಘಾತಗಳು, ಪ್ರವಾಹಗಳು, ಹಾಗೆ ಪ್ರಸಿದ್ಧ ವ್ಯಕ್ತಿಗಳ ಸಾವು ಕೂಡ ಈ ತಿಂಗಳಲ್ಲಿ ಹೆಚ್ಚು ಅಂತ ಮೂಲಗಳು ಉಲ್ಲೇಖಿಸುತ್ತವೆ. ಸರಿ. ಈ ಎಲ್ಲಾ ದುರಂತಗಳನ್ನು ನೋಡಿದಾಗ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಇದೆಲ್ಲ ಕೇವಲ ಕಾಕತಾಳೀಯವೇ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಕಾರಣಗಳಿವ್ಯಾ? ಅದೇ ಮುಖ್ಯವಾದ ಪ್ರಶ್ನೆ. ಇದೇ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದಾಗ ನಮ್ಮ ಮೂಲಗಳು ವಿಜ್ಞಾನದ ಹಾದಿ ಬಿಟ್ಟು ಆಧ್ಯಾತ್ಮಿಕ ಹಾದಿಯತ್ತ ನಮ್ಮನ್ನ ಕರೆದೊಯ್ತವೆ. ಹೌದು, ಅದು ಬೆಂಗಳೂರಿನ ಪೀಣ್ಯದಲ್ಲಿರುವ ಜೋಡಿ ಮುನೇಶ್ವರ ಕ್ಷೇತ್ರಕ್ಕೆ. ಅಲ್ಲಿ ದೈವಮಂಗಳ ಪ್ರಶ್ನೆ ಅನ್ನೋ ಒಂದು ಪದ್ಧತಿಯ ಮೂಲಕ ಉತ್ತರ ಹುಡುಕೋ ಪ್ರಯತ್ನ ನಡೀತಿದೆ ಅಂತ ಮೂಲಗಳು ಹೇಳ್ತವೆ. ಒಂದು ನಿಮಿಷ, ಈ ದೈವಮಂಗಳ ಪ್ರಶ್ನೆ ಅಂದ್ರೆ ಏನು? ನಮ್ಮ ಕೇಳುಗರಿಗೆ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಈ ದೈವಮಂಗಳ ಪ್ರಶ್ನೆ ಅನ್ನೋದು ಮುಖ್ಯವಾಗಿ ಕೇರಳ ಮೂಲದ ಒಂದು ಪ್ರಾಚೀನ ಜ್ಯೋತಿಷ್ಯ ಪದ್ಧತಿ. ಇದರಲ್ಲಿ ಕವಡೆಗಳನ್ನು ಬಳಸಿ ದೈವದ ಚಿತ್ತ ಅಥವಾ ಸಂಕಲ್ಪ ಏನು ಅಂತ ತಿಳಿದುಕೊಳ್ಳುವ ಪ್ರಯತ್ನ ಮಾಡಲಾಗುತ್ತೆ. ಓಕೆ. ಇದನ್ನ ಕೇವಲ ಒಬ್ಬ ವ್ಯಕ್ತಿಯ ಭವಿಷ್ಯ ಹೇಳೋಕೆ ಮಾತ್ರ ಅಲ್ಲ, ಒಂದು ಊರಿಗೆ, ಸಮುದಾಯಕ್ಕೆ ಅಥವಾ ರಾಜ್ಯಕ್ಕೆ ಏನಾದರೂ ಕಂಟಕ ಇದೆಯಾ ಅಂತ ನೋಡೋಕ್ಕೂ ಬಳಸ್ತಾರೆ. ಇದೊಂದು ರೀತಿಯ ಆಧ್ಯಾತ್ಮಿಕ ತನಿಖೆ ಇದ್ಹಾಗೆ. ಓಕೆ, ಇದು ಕುತೂಹಲಕಾರಿಯಾಗಿದೆ. ಹಾಗಿದ್ರೆ ಈ ಪದ್ಧತಿಯ ಮೂಲಕ ಏನು ಕಂಡುಹಿಡಿದ್ರು? ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂಲಗಳು ನಮ್ಮ ಮುಂದೆ ಸಿದ್ದೇಶ್ ಅನ್ನೋ ಒಬ್ಬ ವ್ಯಕ್ತಿಯ ಕಥೆಯನ್ನ ಇಡ್ತವೆ. ಸಿದ್ದೇಶ್? ಹೌದು. ಅವರಿಗೆ ಹಿಂದಿನ ಜನ್ಮದ ನೆನಪುಗಳು, ವಿಚಿತ್ರ ಕನಸುಗಳು ಬಂದು ಅವರ ವ್ಯಾಪಾರವೆಲ್ಲ ಹಾಳಾಗಿ ಜೀವನವೇ ಸಾಕಾಗಿ ಹೋಗಿತ್ತು. ಆಗ ಅವರು ಈ ಕ್ಷೇತ್ರಕ್ಕೆ ಬಂದಾಗ ಅವರ ಸಮಸ್ಯೆಗೆ ಕಾರಣ ಏನು ಅಂತ ತಿಳಿಯಲು ದೈವಮಂಗಳ ಪ್ರಶ್ನೆ ಇಡಲಾಯಿತು. ಸರಿ, ಆಗ ಏನು ಗೊತ್ತಾಯಿತು? ಪ್ರಶ್ನೆಯಲ್ಲಿ ತಿಳಿದು ಬಂದಿದ್ದೇನು ಅಂದ್ರೆ, ಸಿದ್ದೇಶ್ ಅವರಿಗೆ 5 ಹಿಂದಿನ ಜನ್ಮಗಳಿದ್ದು. 5 ಜನ್ಮಗಳ? ಹೌದು. 2 ಜನ್ಮಗಳಲ್ಲಿ ಅವರು ಆಧ್ಯಾತ್ಮಿಕ ಸಾಧಕರಾಗಿದ್ರು. ಆದರೆ ಉಳಿದ 3 ಜನ್ಮಗಳಲ್ಲಿ ಅರಮನೆ ಕೋಟೆಗಳಲ್ಲಿ ನಿಧಿ ಕಾಯೋ ಕಾವಲುಗಾರರಾಗಿದ್ದು ಶತ್ರುಗಳ ದಾಳಿಯಲ್ಲಿ ಹತರಾಗಿದ್ರು. ಓ. ಆ ಜನ್ಮಗಳ ನೆನಪುಗಳೇ ಈ ಜನ್ಮದಲ್ಲಿ ಅವರನ್ನ ಕಾಡ್ತಿತ್ತು. ಇದನ್ನ ಜನ್ಮಾಂತರದ ದೋಷ ಅಂತ ಕರೆಯಲಾಯಿತು. ಈ ಪದವನ್ನ ಕೇಳಿದ್ದೀನಿ. ಅಂದ್ರೆ ಹಿಂದಿನ ಜನ್ಮದ ಕರ್ಮ ಈ ಜನ್ಮದಲ್ಲಿ ಕಾಡೋದು ಅಂತ. ನಿಖರವಾಗಿ. ಸರಿ, ಈ ಜನ್ಮಾಂತರದ ದೋಷ ನಿವಾರಣೆಗೆ ಏನು ಪರಿಹಾರ ಸೂಚಿಸಿದ್ರು? ಅದ್ರ ಬಗ್ಗೆ ಮೂಲಗಳಲ್ಲಿ ವಿವರ ಇದೆಯಾ? ಅದೇ ಕೇಳ್ಬೇಕು ಅಂದ್ಕೊಂಡೆ. ಹೌದು. ಆಕ್ಚುಲಿ ಇಲ್ಲಿರುವ ಆಸಕ್ತಿಕರ ವಿಷಯವೇ ಆ ಪರಿಹಾರ. ಅದೊಂದು, ಹೇಗೆ ಹೇಳೋದು, ಒಂದು ಸಾಂಕೇತಿಕ ವಿಧಿ. ಎಲ್ಲಿ ನಡೆದಿತ್ತು ಇದು? ಚಿತ್ರದುರ್ಗದ ಹತ್ತಿರದ ಒಂದು ನಿರ್ಜನ ಕಾಡಿನಲ್ಲಿ ಋಷಿಮುನಿಗಳು ಓಡಾಡ್ತಾರೆ ಅಂತ ನಂಬಲಾಗುವ ನೆಲದಿಂದ ಪವಿತ್ರ ನೀರು ಬರುವ ಒಂದು ಗುಹೆಯಲ್ಲಿ ಈ ಪರಿಹಾರ ನಡೆಸಲಾಯಿತು. ವಿಧಿವಿಧಾನ ಹೇಗಿತ್ತು ಅನ್ನೋದಕ್ಕಿಂತ ಅದರ ಉದ್ದೇಶ ಏನಿತ್ತು? ಅದರ ಉದ್ದೇಶ ಸ್ಪಷ್ಟವಾಗಿತ್ತು. ಸಿದ್ದೇಶ್ ಅವರ ಹಳೆ ಕರ್ಮದ ಬಂಧನವನ್ನ ಕಳಚುವುದು. ಅದಕ್ಕಾಗಿ ಏನ್ ಮಾಡಿದ್ರು? ಇದಕ್ಕಾಗಿ ಅವರ 5 ಹಿಂದಿನ ಜನ್ಮಗಳನ್ನ ಪ್ರತಿನಿಧಿಸೋಕೆ 5 ಮಣ್ಣಿನ ಗೊಂಬೆಗಳನ್ನ ಮಾಡಿದ್ರು. ವೇದಮಂತ್ರಗಳ ಮೂಲಕ ಅವರ ದೋಷಗಳನ್ನೆಲ್ಲ ಆ ಗೊಂಬೆಗಳಿಗೆ ಆವಾಹನೆ ಮಾಡಿದ್ರು. ಆಮೇಲೆ ಕೊನೆಗೆ ಸಿದ್ದೇಶ್ ಅವರೇ ಒಂದು ಗೊಂಬೆಯನ್ನ ಮೈಗೆ ಕಟ್ಟುಕೊಂಡು ಆ ಪವಿತ್ರ ನೀರಿನಲ್ಲಿ ಮುಳುಗಿದ್ರು. ನೀರಿನೊಳಗೆ ಆ ಗೊಂಬೆಯನ್ನ ಬಿಟ್ಟು ತಾವು ಮಾತ್ರ ಮೇಲೆದ್ದು ಬಂದ್ರು. ಓ, ಅಂದ್ರೆ ಹಳೆಯ ಸಿದ್ದೇಶ್ ನೀರಿನಲ್ಲಿ ಸತ್ತು ಹೊಸ ವ್ಯಕ್ತಿ ಹುಟ್ಟಿ ಬಂದ ಅನ್ನೋದು ಅದರ ಸಂಕೇತ. ನಿಖರವಾಗಿ ಅದೇ. ಅವರು ನೀರಿಂದ ಮೇಲೆ ಬಂದ ಸಮಯವನ್ನ ನೋಡಿ ಅವರ ಹಳೇ ಗುರುತನ್ನೇ ಅಳಿಸಿ ಅವರಿಗೆ ಚೇತನ್ ಕುಮಾರ್ ಅಂತ ಹೊಸ ಹೆಸರು ಕೊಟ್ರು. ಈ ವಿಧಿಯ ನಂತರ ಅವರ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ? ಮೂಲಗಳು ಹೇಳುವ ಪ್ರಕಾರ ಖಂಡಿತ ಆಯಿತು. ಅವರಿಗೆ ಬರುತ್ತಿದ್ದ ಕನಸುಗಳು ನಿಂತು ಹೋಗಿ ಮನಸ್ಸಿಗೆ ಶಾಂತಿ ಸಿಕ್ಕಿ ಮತ್ತೆ ತಮ್ಮ ವ್ಯಾಪಾರದಲ್ಲಿ ಯಶಸ್ಸು ಕಂಡ್ರು. ಸರಿ, ಇದು ಸಿದ್ದೇಶ್ ಅಲಿಯಾಸ್ ಚೇತನ್ ಕುಮಾರ್ ಅವರ ವೈಯಕ್ತಿಕ ಸಮಸ್ಯೆಗೆ ಸಿಕ್ಕ ಒಂದು ಪರಿಹಾರ. ಆದ್ರೆ ನಾವು ಮಾತಾಡೋಕೆ ಶುರು ಮಾಡಿದ್ದು ಡಿಸೆಂಬರ್ ತಿಂಗಳ ಸಾರ್ವತ್ರಿಕ ಆತಂಕದ ಬಗ್ಗೆ. ಹೌದು. ಹಾಗಾದ್ರೆ ಇದೇ ದೈವಮಂಗಳ ಪ್ರಶ್ನೆ ಪದ್ಧತಿ ಆ ದೊಡ್ಡ ವಿಷಯದ ಬಗ್ಗೆ ಏನ್ ಹೇಳುತ್ತೆ?
ಅದೇ ಮುಖ್ಯವಾದ ಪಾಯಿಂಟ್. ಸಿದ್ದೇಶ್ ಅವರ ಸಮಸ್ಯೆ ಬಗೆಹರಿದ ಮೇಲೆ ಅದೇ ದೈವಮಂಗಳ ಪ್ರಶ್ನೆಯಲ್ಲಿ ಪ್ರಸ್ತುತ ಡಿಸೆಂಬರ್ ತಿಂಗಳ ಬಗ್ಗೆ ಕೇಳಿದಾಗ ಬಂದ ಉತ್ತರ ಆತಂಕಕಾರಿಯಾಗಿತ್ತು ಅಂತ ಮೂಲಗಳು ವರದಿ ಮಾಡ್ತವೆ. ಓ ಹೌದಾ? ಈ ಬಾರಿಯ ಡಿಸೆಂಬರ್ನಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ಪ್ರಮಾದಗಳು ಅಂದ್ರೆ ಅನಾಹುತಗಳು ಸಂಭವಿಸುವ ಸಾಧ್ಯತೆ ಇದೆ ಅಂತ ಅದರಲ್ಲಿ ತಿಳಿದುಬಂದಿದೆ. ಒಂದು ನಿಮಿಷ. ಅಂದ್ರೆ ಒಬ್ಬ ವ್ಯಕ್ತಿಯ ಹಿಂದಿನ ಜನ್ಮವನ್ನು ನೋಡಿದ ಅದೇ ಪದ್ಧತಿ ಇಡೀ ಪ್ರಪಂಚದ ಭವಿಷ್ಯವನ್ನು ಹೇಳುತ್ತೆ ಅಂತಾನ ಈ ಮೂಲಗಳು ವಾದಿಸ್ತಿರೋದು? ಇದು ಸ್ವಲ್ಪ ದೂರದ ಸಂಪರ್ಕದಂತೆ ಕೇಳಿಸ್ತಿದೆ. ಆ ಅನುಮಾನ ಸಹಜ. ಆದರೆ ಈ ಪದ್ಧತಿಯನ್ನು ನಂಬುವರ ಪ್ರಕಾರ ಇದು ವ್ಯಕ್ತಿ ಮತ್ತು ಸಮಷ್ಟಿ ಎರಡಕ್ಕೂ ಅನ್ವಯ ಆಗುತ್ತೆ. ಹಾಗಿದ್ರೆ ಯಾವ ರೀತಿಯ ಅನಾಹುತಗಳ ಬಗ್ಗೆ ಹೇಳಲಾಗಿದೆ? ದೈವಮಂಗಳ ಪ್ರಶ್ನೆಯಲ್ಲಿ ಜಲಪ್ರಳಯ, ಚಂಡಮಾರುತ, ದೊಡ್ಡ ಮಟ್ಟದ ಅಪಘಾತಗಳು ಮತ್ತು ಭೂಕಂಪಗಳ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಲಾಗಿದೆ. ಇದಕ್ಕೆ ಪೂರಕವಾಗಿ ಏನಾದ್ರೂ ಉದಾಹರಣೆಗಳನ್ನ ಮೂಲಗಳು ಕೊಡ್ತಾವಾ? ಹೌದು. ಶ್ರೀಲಂಕಾದಲ್ಲಿ ಅಪ್ಪಳಿಸುತ್ತಿರುವ ದುತ್ವ ಚಂಡಮಾರುತ ಮತ್ತು ಆಗ್ನೇಯ ಏಷ್ಯಾದಲ್ಲಿನ ಪ್ರವಾಹಗಳಿಂದ ಆಗಲೇ 100 ಜನ ಸತ್ತಿರೋದನ್ನ ಮೂಲಗಳು ಉದಾಹರಣೆಯಾಗಿ ಕೊಡ್ತವೆ. ಹಾಗಿದ್ರೆ ಈ ಸಂಭಾವ್ಯ ಅನಾಹುತಗಳಿಂದ ಪಾರಾಗೋಕೆ ಏನಾದ್ರೂ ಪರಿಹಾರಗಳನ್ನ ಕೂಡ ಸೂಚಿಸಲಾಗಿದೆಯಾ? ಹೌದು, ಕೆಲವು ಪರಿಹಾರಗಳನ್ನು ಸೂಚಿಸಲಾಗಿದೆ. ಮೊದಲನೆಯದಾಗಿ ವೈಯಕ್ತಿಕ ಮಟ್ಟದಲ್ಲಿ. ಅಂದ್ರೆ ನಾವೇನ್ ಮಾಡ್ಬೋದು ಅಂತ? ಹೌದು, ಮನುಷ್ಯರು ಸಂಯಮದಿಂದ ಇರಬೇಕು, ಅದಲ್ಲೂ ವಾಹನ ಚಲಾಯಿಸುವಾಗ ತುಂಬನೇ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಲಾಗಿದೆ. ಎರಡನೆಯದಾಗಿ ಎಲ್ಲದಕ್ಕೂ ಲಯಕಾರಕನಾದ ಈಶ್ವರನಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು. ಪ್ರತಿದಿನ ಬೆಳಗ್ಗೆ ಎದ್ದು ಶಿವಸ್ತುತಿ ಮಾಡಬೇಕು ಅಂತನೂ ಸಲಹೆ ನೀಡಲಾಗಿದೆ. ಇದು ವೈಯಕ್ತಿಕವಾಗಿ ಮಾಡೋದು ಇನ್ನೂ ದೊಡ್ಡ ಮಟ್ಟದಲ್ಲಿ, ಅಂದರೆ ಪ್ರಕೃತಿಯನ್ನು ಶಾಂತಗೊಳಿಸಲು ಏನಾದ್ರೂ ಇದೆಯಾ? ಆ ಬಗ್ಗೆನೂ ಉಲ್ಲೇಖವಿದೆ. ಪ್ರಕೃತಿಯ ಉಗ್ರತೆಯನ್ನು ಕಡಿಮೆ ಮಾಡಲು ರುದ್ರಪಾರಾಯಣ, ಮಹಾಮೃತ್ಯುಂಜಯ ಹೋಮದಂತಹ ವೈದಿಕ ವಿಧಿಗಳು ಸಹಾಯ ಮಾಡುತ್ತವೆ ಅಂತ ದೈವಮಂಗಳ ಪ್ರಶ್ನೆಯಲ್ಲಿ ತಿಳಿದು ಬಂದಿದೆ. ಓಕೆ. ಹಿಂದೆಲ್ಲ ಋಷಿಮುನಿಗಳು ಲೋಕ ಕಲ್ಯಾಣಕ್ಕಾಗಿ ಸಂಕಲ್ಪ ಮಾಡಿ ತಪಸ್ಸು ಮಾಡ್ತಿದ್ರು ಅಲ್ವಾ? ಅದೇ ರೀತಿ ಈಶ್ವರನಿಗೆ ಪ್ರಿಯವಾದ ಹೋಮಹವನಗಳನ್ನ ಸಾಮೂಹಿಕವಾಗಿ ಮಾಡುವುದರಿಂದ ಪ್ರಕೃತಿ ಶಾಂತವಾಗುತ್ತದೆ ಅನ್ನೋದು ಇದರ ಹಿಂದಿನ ನಂಬಿಕೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ, ಡಿಸೆಂಬರ್ ತಿಂಗಳ ಬಗ್ಗೆ ಜನರಲ್ಲಿರೋ ಭಯಕ್ಕೆ ಐತಿಹಾಸಿಕ ದುರಂತಗಳ ಒಂದು ಬಲವಾದ ಹಿನ್ನೆಲೆ ಇದೆ. ಹೌದು, ಖಂಡಿತ ಇದೆ. ಅದೇ ಸಮಯದಲ್ಲಿ ಈ ಭಯಕ್ಕೆ ಉತ್ತರ ಹುಡುಕುವಾಗ ನಮ್ಮ ಮೂಲಗಳು ನಮ್ಮನ್ನು ಆಧ್ಯಾತ್ಮಿಕ ಲೋಕಕ್ಕೆ ಕರೆದೊಯ್ದು ಸಿದ್ದೇಶ್ ಅವರ ಕಥೆಯ ಮೂಲಕ ವೈಯಕ್ತಿಕ ಕರ್ಮ ಮತ್ತು ಅದರ ಪರಿಹಾರವನ್ನು ತೋರಿಸುತ್ತವೆ. ಹೌದು, ಇಲ್ಲಿ ಒಂದು ಕುತೂಹಲಕಾರಿ ಸಂಪರ್ಕವನ್ನು ಕಲ್ಪಿಸಲಾಗುತ್ತಿದೆ. ಒಂದು ಕಡೆ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರುವ ನೈಸರ್ಗಿಕ ವಿಕೋಪಗಳು, ಇನ್ನೊಂದು ಕಡೆ ಒಬ್ಬ ವ್ಯಕ್ತಿಯ ಜನ್ಮಾಂತರದ ಸಮಸ್ಯೆ. ಮೂಲಗಳು ಹೇಳುವ ಪ್ರಕಾರ ಈ ಎರಡೂ ಸಮಸ್ಯೆಗಳಿಗೆ, ಅದು ಜಾಗತಿಕ ಇರ್ಲಿ ವೈಯಕ್ತಿಕ ಇರ್ಲಿ, ಪರಿಹಾರದ ಕೇಂದ್ರಬಿಂದು ಮಾತ್ರ ಒಂದೇ: ಲಯಕಾರಕನಾದ ಶಿವನ ಆರಾಧನೆ. ಇದು ನಿಜಕ್ಕೂ ಆಸಕ್ತಿಕರವಾದ ದೃಷ್ಟಿಕೋನ. ಹಾಗಾದರೆ ಕೇಳುಗರು ಚಿಂತಿಸಲು ಇಲ್ಲೊಂದು ಯೋಚನೆಯಿದೆ. ಈ ಮೂಲಗಳು ಐತಿಹಾಸಿಕ ಘಟನೆಗಳು, ವೈಯಕ್ತಿಕ ನಂಬಿಕೆ ಮತ್ತು ದೈವಿಕ ಪರಿಹಾರಗಳ ನಡುವೆ ಒಂದು ಸೇತುವೆಯನ್ನು ಕಟ್ಟಿಕೊಡುತ್ತವೆ. ಹೌದು. ಇದು ಸಮಯ ಮತ್ತು ವಿಧಿಯ ಬಗ್ಗೆ ಒಂದು ಮೂಲಭೂತ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಕೆಲವು ಕಾಲಘಟ್ಟಗಳು ಅಥವಾ ತಿಂಗಳುಗಳು ನಿಜವಾಗಿಯೂ ಹೆಚ್ಚು ಅಪಾಯಕಾರಿಯೇ, ಅಥವಾ ನಾವು ಘಟನೆಗಳ ನಡುವೆ ನಮಗೆ ಅರಿವಿಲ್ಲದಂತೆ ಒಂದು ಮಾದರಿಯನ್ನು ಹುಡುಕುತ್ತೇವೆಯೇ? ಮತ್ತು ಅಂತಹ ಸವಾಲುಗಳನ್ನು ಎದುರಿಸುವಲ್ಲಿ ನಂಬಿಕೆ ಮತ್ತು ಆಚರಣೆಗಳ ಪಾತ್ರವಾದರೂ ಏನು?